ಹಾಯ್ ಹಲೋ ಫ್ರೆಂಡ್ಸ್, ಈ ದೇವಾಲಯ ಒಂದು ವಿಶಿಷ್ಟ ಹಾಗೂ ವಿಶೇಷ. 3 ಗೋಪುರ ಮತ್ತು 3 ಗರ್ಭಗುಡಿಗಳನ್ನು ಹೊಂದಿರತಕ್ಕಂಥ ಈ ದೇವಾಲಯವನ್ನು ತ್ರಿಕೂಟ ದೇವಾಲಯ ಅಂತ ಕರೀತಾರೆ. ನಾವಿವತ್ತು ಹೊಯ್ಸಳರ ರಾಜರಾದಂತಹ 2ನೇ ವೀರಬಲ್ಲಾಳನಿಂದ ಕಟ್ಟಲ್ಪಟ್ಟಂತಹ ಬೆಳವಾಡಿಯಲ್ಲಿದ್ದೀವಿ. ಬೆಳವಾಡಿಯ ವೀರನಾರಾಯಣ ಸ್ವಾಮಿ ದೇವಾಲಯದಲ್ಲಿದ್ದೀವಿ. ಈ ದೇವಾಲಯವನ್ನು ತ್ರಿಕೂಟ ದೇವಾಲಯ ಅಂತ ಕರೀತಾರೆ. ಯಾಕಂದರೆ ಇದು 3 ಗರ್ಭಗುಡಿಗಳು ಮತ್ತು 3 ಗೋಪುರಗಳನ್ನು ಹೊಂದಿರತಕ್ಕಂತಹ ವೈಶಿಷ್ಟ್ಯ ಇರೋದರಿಂದ ಇದನ್ನು ತ್ರಿಕೂಟ ದೇವಾಲಯ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ಈ ದೇವಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿ ಹೊಯ್ಸಳರ ಶೈಲಿಯಲ್ಲಿ ಕಟ್ಟಲ್ಪಟ್ಟಂತಹ ದೇವಾಲಯ. ಗೋಡೆಗಳ ಮೇಲಿನ ಶಿಲ್ಪಗಳು ದಪ್ಪವಾಗಿದ್ದು ದೂರದಿಂದ ಸಹ ಇವು ಗೋಚರ ಆಗ್ತವೆ. ಇಲ್ಲಿ ಸುಂದರ ಹಾಗೂ ವೈಶಿಷ್ಟ್ಯಪೂರ್ಣವಾದ ಹಿಂದೂ ದೇವಾಲಯಗಳ ಕೆತ್ತನೆ ಈ ದೇವಸ್ಥಾನದಲ್ಲಿ ಮೂಡಿ ಬಂದಿದೆ. ಇದು ವೇಣುಗೋಪಾಲ ಸ್ವಾಮಿ ಗೋಪುರ. ಇದು ಬೇಲೂರು ಮತ್ತು ಹಳೇಬೀಡಿಗೆ ಹೋಲಿಕೆ ಮಾಡಿದರೆ ಹೆಚ್ಚು ಸೌಂದರ್ಯಕ್ಕೆ ಪ್ರಸಿದ್ಧವಾದ ದೇವಾಲಯ ಅಂತಲೂ ಹೇಳ್ಬೋದು. ಇದೊಂದು ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನ. ಆದರೆ ಈ ದೇವಾಲಯದಲ್ಲಿ ಬೇಲೂರು ಮತ್ತು ಹಳೇಬೀಡಿನಲ್ಲಿ ರಚನೆಯಾದಂಥ ಸೂಕ್ಷ್ಮ ಕೆತ್ತನೆಗಳಿಲ್ಲ. ಇದು ಪಕ್ಕಾ ಹೊಯ್ಸಳರ ಶೈಲಿಯಲ್ಲಿ ಕಟ್ಟಲ್ಪಟ್ಟಂಥ ದೇವಾಲಯ. ಇದು ವೀರನಾರಾಯಣ ಸ್ವಾಮಿ ಗೋಪುರ. ಯನ್ನು ಏಕಚಕ್ರನಗರ ಅಂತಲೂ ಕರೀತಾರೆ. ಇದೊಂದು ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನ. ಪೂರ್ವಕ್ಕೆ ವೀರನಾರಾಯಣ ಅಂದರೆ ವಿಷ್ಣು ದೇವಾಲಯ ಇದೆ. ಉತ್ತರಕ್ಕೆ ಗೋಪಾಲಸ್ವಾಮಿ ದೇವಸ್ಥಾನ, ದಕ್ಷಿಣಕ್ಕೆ ಯೋಗನರಸಿಂಹಸ್ವಾಮಿ ದೇವಸ್ಥಾನ. 3 ಗೋಪುರ ಮತ್ತು 3 ಗರ್ಭಗುಡಿಗಳನ್ನು ಹೊಂದಿರತಕ್ಕಂಥ ಈ ದೇವಾಲಯವನ್ನು ತ್ರಿಕೂಟ ದೇವಾಲಯ ಅಂತ ಕರೀತಾರೆ. ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಇದು ಯೋಗ ನರಸಿಂಹಸ್ವಾಮಿ ಗೋಪುರ. ಇದು ಪಕ್ಕಾ ಹೊಯ್ಸಳರ ಶೈಲಿಯಲ್ಲಿ ಕಟ್ಟಲ್ಪಟ್ಟಂಥ ದೇವಾಲಯ. ಒಳಗೆ ಫೋಟೋ ವಿಡಿಯೋ ಎರಡೂ ಮಾಡೋಂಗಿಲ್ಲ, ಟ್ರೈ ಮಾಡ್ತೀನಿ.
ಇದು ಯೋಗ ನರಸಿಂಹಸ್ವಾಮಿ, ಇದು ವೀರನಾರಾಯಣ ಸ್ವಾಮಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.